ಗ್ಯಾಲ್ ಬ್ಲಾಡರ್ ಸ್ಟೋನ್ಸ್ ಹಾಗೆ ಬಿಟ್ಟರೆ ಏನಾಗುತ್ತೆ ಅಂತ ಕೇಳ್ತೀರಾ? ಬನ್ನಿ ನಾ ಹೇಳ್ತೀನಿ. ಮೊದಲನೇದಾಗಿ ಆ ಸ್ಟೋನ್ಸ್ಗಳೆಲ್ಲ ಗ್ಯಾಲ್ ಬ್ಲಾಡರ್ ಒಳಗಡೆ ಸೇರಿಕೊಂಡು ಒಂದು ದೊಡ್ಡ ಗಂಟಾಗಿ ಅಥವಾ ದೊಡ್ಡ ಕಲ್ಲಾಗಿ ಅಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ. ಎರಡನೇದಾಗಿ ಆ ಒಂದು ಸಣ್ಣ ಕಲ್ಲು ಕೆಳಗಡೆ ಸರಿದು ಪಿತ್ತ ನಾಳ ಅಂತ ಹೇಳ್ತೀವಿ, ಅಲ್ಲಿ ಬಂದು ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಆ ಥರ ಒಂದು ಸತಿ ಆ ಕಲ್ಲು ಸಿಕ್ಕಾಕೊಂಡ್ರೆ ಲಿವರ್ ಬಾವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ? ಜಾಂಡಿಸ್ ಬರುತ್ತೆ. ಈ ಕಲ್ಲು ಕೆಳಗಡೆ ಇನ್ನೂ ಸರ್ಕೊಂಡು ಹೋಯ್ತು ಅಂತಂದ್ರೆ ಕೆಳಗಡೆ ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ರಂಥ ಇರುತ್ತೆ, ಅದ್ರದ್ದು ನಾಳಕ್ಕೆ ಬಂದು ಸಹ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಅದರಿಂದ ಬರೀ ಲಿವರ್ ಅಷ್ಟೇ ದಪ್ಪ ಆಗೋದಿಲ್ಲ, ಪ್ಯಾಂಕ್ರಿಯಾಸು ಸಹ ದಪ್ಪ ಆಗಿ ಇನ್ಫೆಕ್ಷನ್ ಆಗುತ್ತೆ. ಮೂರನೇದಾಗಿ ನಿಮಗೆ ಶುಗರು ಅಥವಾ BP ಅಥವಾ ಬೇರೆ ಏನಾರ ತೊಂದರೆಗಳಿದ್ರೆ ಈ ಕಲ್ಲುಗಳೆಲ್ಲ ಒಂದು ಕಡೆ ಸೇರಿಕೊಂಡು ಅದು ಇನ್ಫೆಕ್ಷನ್ ಆಗಿ ನಾವು ಪಯೋಸೀಲ್ ಅಂತ ಹೇಳ್ತೀವಿ. ಅಂದರೆ ಕೀವು ತುಂಬ್ಕೊಳುತ್ತೆ. ಎಲ್ಲಿ? ಗ್ಯಾಲ್ ಬ್ಲಾಡರಲ್ಲಿ. ಆ ಥರ ಕೀವು ತುಂಬ್ಕೊಂತು ಅಂತಂದರೆ ಅದು ಇನ್ಫೆಕ್ಷನ್ ಭಾಳ ಆಗಿ ಎಲ್ಲ ಕಡೆ ಹರಡಿ ಒಂದೊಂದು ಸತಿ ಆ ಪಿತ್ತಚೀಲನೇ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಭಾಳನೇ ಕಾಂಪ್ಲಿಕೇಶನ್ಸ್ ಇದ್ದಾವೆ. ಅದಕ್ಕೋಸ್ಕರ ನೀವು ನೆಗ್ಲೆಕ್ಟ್ ಮಾಡಲಿಲ್ದಂಗೆ ನಿಮ್ಮ ಸರ್ಜನ್ನ ಹೋಗಿ ಭೇಟಿಯಾಗಿ. ನಾನು ಡಾಕ್ಟರ್ ಅನಂತರಾಜು GS, ಲೇಸರ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, SS ಹಾಸ್ಪಿಟಲ್, ದಾವಣಗೆರೆ. ಈ ವಿಡಿಯೋದಲ್ಲಿ ಹೇಳಿರೋ ವಿಷಯ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಜೊತೆ ಫ್ರೀ ವಿಡಿಯೋ ಕನ್ಸಲ್ಟೇಷನ್ಗೋಸ್ಕರ ಈ ಕೆಳಗಿನ ಲಿಂಕನ್ನು ಒತ್ತಿ.